ಕೋಟೆಕಾರು ಪಟ್ಟಣ ಪಂಚಾಯತಿನ 11ನೇ ವಾರ್ಡ್ನಲ್ಲಿ ನಡೆಯುತ್ತಿರುವ ರಾಮಾಶ್ರಯ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಇದೀಗ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ರೋಡ್ಗೆ ಯಾನ್ ಕೌನ್ಸಿಲರ್ ಅದು ನಗದೀತನಿ 5 ಲಕ್ಷ 7 ವರ್ಷ ಅಂದ ಈತ್ನೆಟ ಏರೆಗ್ಲ ಸಮಸ್ಯೆ ಇಜ್ಜಂಡ ದೀನಗ ಸಮಸ್ಯೆ ಬತ್ತನ್ನ ನೆಕ್ಕು ದುಂಬೆ ಒಂಜಿ ನಮ್ಮ ಐತೆ ಸ್ಪೀಕರ್ ನಡೆಗಾನ್ಲ ಒಂಜಿ ಮುಕ್ಲೆಗೆ ಹೋದು ರಿಕ್ವೆಸ್ಟ್ ಮಲ್ತದು ಮಲ್ಪದೊಲಿತ್ತಂಡತ ಇಂದ ಮುರಣಿ ಆರುಲ್ಲೇರತ ಬೇರೆ ಇಲ್ಲದ ದುರ್ಡು ಟಾಂದು ಮಗರಂಡು ಗ್ಯಾಸ್ದ ಗಾಡಿ ಅವ್ರು ನೀರು ಏಪಲ ನೀರು ಏರ್ಕೊಂಡು ತೂಲೆಗೆ ಆ ಜಾಗ ತೂಲೆ ಡೌನ್ ಅಂದ ನೀರು ಏರ್ಕೊಂಡು ಒಂದು ಇಂದೆ ಒಂಜಿ ಓವ್ಲು ಒಂಜಿ ಪೀಸ್ ತೂಲೆ ಕಿರ್ತಬಹುದು ಅವಳು ಗಾಡಿ ಪೋಪುಜಿ ಅವಳು ಗಾಡಿ ಏಪಲ ಆಡಿದಾಗುನಿ ಇದು ನೆಕ್ ದೀಪುನು ನಾಂಡ ಅಮೌಂಟ್ ಜಾಸ್ತಿ ಬೋಡು ಇನ್ನೇನು ಯಾನ್ ಪಂತೆ ನೆಕ್ಸ್ಟ್ ಗ ಮೀನಿಂದೇನು ದೀದು ಕೊರ್ಕ ವರಾನಿತೆ ಮಲ್ಪೆರ ಆಪುಂಡ ಪಲ್ಲಿಗೆ ಓಕೆ ಮ್ಯಾಮ್ ಸರಿ ಆಪುಂಡು ಅದು ಈತ ಮಲ್ಲಮ್ಮ ಒಂಜಿಲ್ಲಗೋಸ್ಕರ ಎಂಕುಲು ನೂದು దాదాగిరి బొర్చి దాదాగిరి ಯಾನ್ ಬಾತಿರ ಬತ್ತೀನಿ ಸಿ ಓಡಲ್ಲ ಇಂಜಿನಿಯರ್ ಎಲ್ಲ ಬಾತಿರ ಬತ್ತೀನಿ ಮೋಜಿನ ದಾಖಲೆಗೆ ಅಗತ್ಯ ಮೋಜಿನ ದಾಖಲೆಗೆ ಅಗತ್ಯ ಈ ಏರಿ ಈ ರೂಟ್ ಬರ ಏರಿ ಯಾನ್ ಬಾತಿರಲ್ಲ ಎನ್ನ ಹಾರಿಕೆ ನಡಿ ಇಂಜಿನಿಯರ್ ಬಾತಿರ ನೀ ಅಣ್ಣ ಬಾತಿರ್ಚಿ ಬಜೆನ ಯಾನ್ ಅಧ್ಯಕ್ಷ ಸಿ ಓಡಲ್ಲ ಇಂಜಿನಿಯರ್ ಬಾತಿರ ನೀ ಮೋಜಿನ ದಾಖಲೆಗೆ ದಾದಾಗಿರಿ ಮತ್ತು ಇರ ದಾದಾಗಿರಿ ನೋಡಪ್ಪ ದಾದಾಗಿರಿ तू अगत राव तानी तानी बोला तू तानी ಏತು ನೆರ್ತು ಕಡೆ ತೊಂಡು ಗೊತ್ತಾಂಡ ಒಂಜಿ ರಿಕ್ವೆಸ್ಟ್ ಮಲ್ತಾರ ನಂದದು ಒಂಜಿ ಮುಕುಲ್ನ ಪುರ ಇಲ್ಲಿ ಇನಿ ಕೋಡೆ ತತ್ತು ಗೊತ್ತಾಂಡ ಅವಳು ಅಕಲು ಮಸ್ತ್ ವರ್ಷ ಹೊಡ್ದ ಎಂಕು ಕಾಳೆ ರಾಮನ್ನ ಇನ್ನ ಪಾತ್ರದ ಮರೆದು ಕೊಡ್ತಿ ಎಂಕು ಅಲ್ಪ ಸಂಚನ ಆತನೆ ನೀರೆಗು ಬಾಡ್ ಬಾಡ ಎಂಕು ಎಲ್ಲ ಬತ್ತು ತೂತಾರಿ ಗ್ಯಾಸ್ ತಂಡ ಅಲ್ಪ ಇರದೆ ಜೋಡಾಕಿ तोचपाले ओल बूर्दी नमकला तोचपाले नमला तुपा भले तोचपाले ಮೂಲು ಗ್ಯಾಸ್ ತಂಡೆ ಮೂಲು ಪೂರೇರೆ ದಾಲ ಗುಂಡಿಜ್ಜಿ ಬೂರ್ದಿನಿ ಅಲ್ಪ ಸೀಲಾ ಕಾಂಟಿನಿ ಇಲ್ಲದ ಅಲ್ಪ ಆಂಟಿ ನಮಕ್ಲ ಇಂಜಸ್ಟಿಸ್ ಆಪುನ್ ಮೂಜಿನ ಇಲ್ಲ ಬುಡ್ದು ನಿಕ್ಲ ಅಲ್ಪಾರ್ದು ಮಲ್ಪಾರತ್ತೆ ಮೈನಾರಿಟಿ ತಕ್ಲ ಇಲ್ಲೊಂದು ಬುಡ್ಪುನತ್ತೆ ನಿಕ್ಲು ಆರ್ನ ಇಲ್ಲ ಅಲ್ಪ ರೋಡ್ ಸರಿ ನಮ್ಮ ಮೈನಾರಿಟಿ ನಮ್ಮ ಮೈನಾರಿಟಿ ಆರು ವಿಡೋ ನಮ್ಮ ರಾಜ್ಯ ಜನತೆ ಇಲ್ಲ ಬುಡ್ದು ಆರು ವಿಧವೆ ಶೀಲಾ ಆಂಟಿನೇ ಬೋರ್ಡ್ ನಿಕ್ಲಿಂಚ ಮಲ್ಪುನತ್ತೆ ರೋಜುಂಡ ಆಂಟಿ ನಮಕ್ಲ ಮುಲ್ಪುರ್ದು ಸ್ಟಾರ್ಟ್ ಮಲ್ಪೋಲಿತ್ತು. ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಕಾಮಗಾರಿ ಕುರಿತು ಸ್ಥಳೀಯರಿಂದ ಕೆಲ ಆರೋಪಗಳು ಅಸಮಾಧಾನಗಳು ವ್ಯಕ್ತವಾಗಿದೆ. ಮೂರು ರಾಮಣ್ಣ ಮೆಕ್ಕಳು ಪೂರ ಬಂದಿದೆ ಮೂರು ಟೆಂಪತ್ತಾರು ಇಂಕ್ಲೆಲ್ಲ ಪೋಯರ ಅಂತ ಹೌದು ಇವಾಗ ಏನು ಈಗ ನಮ್ಮ ಎಂಕ್ ಬೇಜಾರ್ದಾದ ಬಂಡ ಎನ್ನ ವಾರ್ಡ್ ಎಂಕ್ಲೆ ಜನಕ್ಲೆ ಯಾನ್ ಒಂದು ವಾರ್ಡ್ ಕೆಲಸ ಮಾಡ್ಕೊಳಕ ಆ ಇಲ್ಲದ ಪ್ರತಿ ಊರಿಗೆ ಫಂಕ್ಷನ್ ಉಂಡ ಯಾವ್ದ ಸಮಸ್ಯೆ ಉಂಡ ನಿಕ್ಲೆ ಇಲ್ಲದ ಬೇಲೆ ಉಂಡ ಅವೇನು ತೂದು ಅಂಕ್ಲು ರೋಡ್ ಬೇಲೆ ಮಲ್ಪ ನೇಪಾಲ ಎಂಕ್ಲೆ ಪೂರೆಲ್ಲ ಒಂಜೇ ಲೆಕ್ಕ ಈ ವಿಷಯ ಸುಮಾರು ಫೋನ್ ಪತ್ರ ಮಲ್ಪಾಡು ಯಾವ್ದ ಬಂಡ ಇಂಚ ರೋಡ್ ಮಲ್ಪ ತೊಂಜಿನತ್ತ ಇದು ತಪ್ಪೇನು ನೋಡಿಸಿ ಇದಕ್ಕೆ ಎರಡೆಂಗದ ವೈಯಕ್ತಿಕವಾದ ಆಲ ಇರ್ತದೆ ಒಂಜಿ ಅಲ್ಪ ನಾಲಿ ಒಂಜಿ ರಡ್ಡು ಇಲ್ಲದ ಎದುರು ಆ ಪೀಸ್ ಬೂರ್ದು ನಮ್ಮ ಇಂಚು ಹೋಯ್ತು ಮೂಲು ಕಮ್ಮಿ ಮತ್ತು ಅಲ್ಪಾಡು ಹೋಯ್ತು ನಾ ಈಗ ಮರ್ಯಾದೆ ಇತ್ತು ಒಂದಿಶ ಒಂದು ರೆಸ್ಪೆಕ್ಟ್ ಇತ್ತು ಗೊತ್ತಾಗುತ್ತೆ ಇತ್ತೆ ನಿಕ್ಲಿ ಈ ರೋಡ್ ನಂಜೆ ಮಲ್ಪ ಸ್ವಲ್ಪ ನಿಮ್ಮ ಜೇವಿ ನಂಜಿ ಒಂದು ಕಾರ್ಯಕ್ರಮ ಉಂಟು ಬಂದೆ ಗೊತ್ತಾಗತ್ತ ಅವ್ರು ನಿಕ್ಲಿ ಶುಕ್ರವಾರ ಮಲ್ಪಲೆ ಈ ರೋಡ್ ಮಲ್ಪಲೆ ಬಾಕಿ ರೋಡ್ ಅಂತ ಹೌದಾ
ಅಧ್ಯಕ್ಷನ ಪಂಚಾಯತ್ ಗೊತ್ತಲ್ಲ ಇತ್ತೆ ಎಂತೊಂದು ಕಿರಿಕಿರಿ ಅಂಡತ ಇತ್ತೆ ಅದು ಕಿರಿಕಿದಾದಂಡಿತ್ತೆ ನಮ್ಮ ಅಂಚ ಮಾತಾಡ ಬಲ್ಲಿ ನಮ್ಮ ಒಂದು ಜನಪ್ರತಿನಿಧಿ 5 ಲಕ್ಷ ದೀತನತ 5 ಲಕ್ಷ ಇತ್ತೆ ತಿರ್ತದ ಅವಳು ಅವಳುಂಡು ಅವಳೊಂದು ದೀತನತ 5 ಅಂಚಿಗೆ ಒಂದು ನಿಮಿಷ ತೂಲೆ ಒಂದು ನಿಮಿಷ ನಮ್ಮ ಅಂಚ ಒಂದು ನಿಮಿಷ ನಮ್ಮ ಅಂಚ ಮಾತಾಡ ಬಲ್ಲಿ ಬೇಗ ಇರು ಜಲ್ಲಿ ಅಂದ ನಿಕ್ಲೇ ಬಾತದ ಒಂದು ಶಂಕುಸ್ಥಾಪನೆ ಮಾಡ್ತಾರೆ ಖುಷಿ ಸಂತೋಷನೇ ಆಂಡ್ ಇತ್ತೆ ಎಂಚ ಉಂಡು ಅವೆ ನಿಕ್ಲೆ ಮಲ್ಪುಲೆ ಆ ಪೀಸ್ ಮೀಟರ್ ಬಿಡ್ತುನತ್ತ ಅವ ಯಾ ಮಲ್ಪೆ ಬಂಡಾತ ನೆಕ್ಸ್ಟ್ ಗತ್ತು ಇತ್ತೆ ನಿಕ್ಲೆ ಶುಕ್ರವಾರ ಮಲ್ಪನತ್ತ ಆ ಶುಕ್ರವಾರದೊಟ್ಟಿಗೆ ಬೇಲೆ ಮಲ್ಪ ಈ ರೋಡದೊಟ್ಟಿಗೆ ಒಂದು ನಿಮಿಷ ಸ್ಥಳೀಯರು 2 ಬಣಗಳಾಗಿ ಮಾರ್ಪಟ್ಟಿದ್ದು ರಸ್ತೆ ಕಾಮಗಾರಿ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ಇದೀಗ ರಾಜಕೀಯ ತಿರುವನ್ನ ಪಡೆದಿದ್ದು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೇಳಿಬರುತ್ತಿವೆ. ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಯನ್ನ ರಾಜಕೀಯವಾಗಿ ಬಳಸಲಾಗುತ್ತಿದೆ ಎಂಬ ಟೀಕೆಗಳು ಸಹ ವ್ಯಕ್ತವಾಗ್ತಾ ಇದೆ. ಈ ಕುರಿತು ಉಳ್ಳಾಲವಾನಿಗೆ ಪ್ರತಿಕ್ರಿಯೆ ನೀಡಿದ 11ನೇ ವಾರ್ಡ್ ಕೌನ್ಸಿಲರ್ ಹರೀಶ್ ರಾವ್ ಮಡ್ಯರವರು ಗಮನಕ್ಕೆ ಬಾರದೆ ಒಂದಷ್ಟು ಸಮಸ್ಯೆಗಳಾಗಿವೆ, ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಅಂತ ಹೇಳಿದ್ದಾರೆ. ಕೋಟೆಕಾರ ಪಟ್ಟಣ ಪಂಚಾಯತ್ ವಾರ್ಡ್ ನಂಬರ್ 11 ನನ್ನ ವಾರ್ಡ್ ಬರ್ತದೆ ಅದು ನಮ್ಮ ಒಂದು ಪಟ್ಟಣ ಪಂಚಾಯತ್ ನಿಧಿಯಿಂದ ಒಂದು ಅನುದಾನ ಒಂದು 5 ಲಕ್ಷ ಇಟ್ಟಿದ್ರು. ಹಾಗೆ ಅಲ್ಲಿ ಮೊನ್ನೆ ಅವರ ಅಧ್ಯಕ್ಷರು ಮತ್ತು ಅವರ ಕೆಲವು ಕಾರ್ಯಕರ್ತರು ಹೋಗಿ ಒಂದು ಗುದ್ದಲಿ ಪೂಜೆ ಮಾಡಿದ್ರು. ನಮ್ಗೆ ವಿಷಯ ಗೊತ್ತಿರ್ಲಿಲ್ಲ, ನಿಜವಾಗಿ ನನ್ನ ಮೆಂಬರ್ ಆಗಿ ನನಗೆ ಅಲ್ಲಿ ವಿಷಯ ಮಾಹಿತಿ ಇರ್ಲಿಲ್ಲ. ಹಾಗೆ ಅಲ್ಲಿ ನಂತರ ಸಡನ್ ಆಗಿ ಕೆಲಸ ಪ್ರಾರಂಭ ಮಾಡಿದ್ರು. ಕಾಂಕ್ರೀಟ್ ಆಗೋ ಮೊದಲು ಬೆಡ್ ಹಾಕ್ತೇವಲ್ಲ, ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಮಾಡುವಾಗ ಏನಾಯ್ತಂದ್ರೆ ಅಲ್ಲಿ ಮಿಡಲ್ ಜಾಗ ಒಂದು 36 ಮೀಟರ್ ಬಿಟ್ಟು ಅಲ್ಲಿ 4 ಮನೆ ಬರುತ್ತೆ, 3-4 ಮನೆ ಬರುತ್ತೆ. ಆ ಮಿಡಲ್ ಪ್ಲೇಸ್ ಅನ್ನು ಬಿಟ್ಟು ಅವರು ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಒಂದು ಪೀಸ್ ಅನ್ನು ಕೆಳಗೆ ಹಾಕಿದ್ರು. ಒಟ್ಟಿಗೆ ಒಂದು 72 ಮತ್ತು 23 95 ಮೀಟರ್ ಬರುತ್ತೆ. ಅದು ಡಿವೈಡ್ ಮಾಡುವಾಗ ಮಿಡಲ್ ಅಲ್ಲಿ ಬಿಟ್ಟು ಒಂದು ಸಣ್ಣ ಒಂದು 22 ಮೀಟರ್ ಕೆಳಗೆ ಹಾಕಿದ್ರು. ಮತ್ತೆ 70 ಚಿಲ್ಲರೆ ಮೀಟರ್ ಮೇಲಿಂದ ಸ್ಟಾರ್ಟ್ ಮಾಡಿದ್ರು. ಅದು ಎಲ್ಲಿ ಒಂದು 3-4 ಮನೆ ಉಂಟು, ಅಲ್ಲಿ ಅವರು ಬಿಡಬಾರ್ದಿತ್ತು. ನಿಜವಾಗಿ ಅಲ್ಲಿ ಒಂದು ಜಾಯಿಂಟ್ ಅಲ್ಲಿಂದವೇ ಸ್ಟಾರ್ಟ್ ಮಾಡ್ಬೇಕಿತ್ತು. ಅದಲ್ಲಿ ಸ್ವಲ್ಪ ಅಲ್ಲಿ ಗೊಂದಲಕ್ಕೆ ಕಾರಣ ಆಯ್ತು. ಸಾರ್ವಜನಿಕರ ಒಳಗೆ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಯ್ತು ಆ ಟೈಮಲ್ಲಿ. ಹಾಗೆ ಮತ್ತೆ ಅಲ್ಲಿ ನಾವು ಹೋಗಿದ್ದೆ ಸ್ಪಾಟಿಗೆ. ಅಲ್ಲಿಂದ ಪಬ್ಲಿಕ್ ಇಂದ ಫೋನ್ ಬಂತು ಹೀಗೆ ಅಂತ ಹೋಗಿದ್ದೆವು. ಹೋದ ನಂತರ ಮತ್ತೆ ನಾವು ಹೋಗಿ ಅಧ್ಯಕ್ಷರಲ್ಲಿ ಇದ್ರು, ಪಂಚಾಯತ್ ಅಧ್ಯಕ್ಷರು ಮತ್ತೆ ಇದ್ರು, ಅಲ್ಲಿ ಸಾರ್ವಜನಿಕರಲ್ಲಿ ಇದ್ರು. ನಾನು ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳಿದ್ದೆ, ಇದು ನೀವು ಮಾಡಿದ್ದು ರಾಂಗ್, ಮಾಡುವಾಗ ನೀವು ಅಲ್ಲಿಂದವೇ ಮಾಡ್ಬೇಕಿತ್ತು, ಆ 4 ಮನೆಯನ್ನು ಬಿಟ್ಟು ಮಾಡಬಾರ್ದಿತ್ತು ಅಂತ ಹೇಳಿದೆ. ಮತ್ತು ಅದಕ್ಕೆ ಆಲ್ರೆಡಿ ಕೆಲಸ ಆಗಿತ್ತು. ಅದಕ್ಕೆ ಮತ್ತೆ ಮೊನ್ನೆ ಅವರ ಅಧ್ಯಕ್ಷರು ಮಾತಾಡುವಾಗ ಹೇಳಿದ್ರು, ನಾವು ಇದು ರೋಡ್ ಅನ್ನೇ ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ರು. ಆಲ್ರೆಡಿ ಈಗ ಬೆಡ್ ಹಾಕಿದ್ರೆ ಇನ್ನು ಜಸ್ಟ್ ಕಾಂಕ್ರೀಟ್ ಹಾಕ್ಲಿಕ್ಕೆ ಮಾತ್ರ ಇರುವುದು. ಹಾಗೆ ಅದನ್ನು ನಾವು ರೋಡ್ ಅನ್ನು ರಸ್ತೆಯನ್ನೇ ಕ್ಯಾನ್ಸಲ್ ಮಾಡ್ತೇವೆ, ಬೇರೆ ಕಡೆಗೆ ಶಿಫ್ಟ್ ಮಾಡ್ತೇವೆ. ಅದಕ್ಕೆ ನೀವು ಆ ರೀತಿ ಮಾತಾಡಬಾರ್ದು. ಒಂದು ಕ್ರಿಯಾ ಯೋಜನೆ ಆಗ್ಲಿಲ್ವಾ ಅಂತ ಅಲ್ಲಿ? ಆಗಿದೆ. ಇಂಜಿನಿಯರ್ ಯಾರು ಸರ್ ಅಲ್ಲಿದು? ಇಂಜಿನಿಯರ್ ದಿನೇಶ್ ಅಂತ, ಮತ್ತೆ ಚೀಫ್ ಆಫೀಸರ್ ಮಾಲಿನಿ ಅಂತ ಹೇಳಿ. ಅವ್ರೇನ್ ಹೇಳ್ತಿದ್ದಾರೆ ಸರ್ ಈಗ? ಅವರು ಹೇಳುದು, ಈಗ ಅದೇ ಮಿಡಲ್ ಪೀಸ್ ಉಂಟಲ್ಲ, ಅದು ನಾನು ಹೇಳಿದೆ, ನಾನು ಬೇಕಾದ್ರೆ 36 ಮೀಟರಿಗೆ ನನ್ನ ಅನುದಾನದಲ್ಲಿ ಇಡುವ. ಅದನ್ನ ಈಗ ಯಾರು ಗುತ್ತಿಗೆದಾರ ಇದ್ರೆ ಅವ್ರ ಹತ್ರ ಕೆಲಸ ಮಾಡಿಸುವ ಕಂಚು. ಆಗ ಯಾರಿಗೆ ಸಹ ಗೊಂದಲ ಬೇಡಲ್ಲ. ಕೆಲಸ ಒಂದೇ ರೀತಿಯಲ್ಲಿ ಆಗ್ತದೆ. ಇಲ್ಲದ್ರೆ ಪುನಃ 20 ಡೇಸ್ ಕ್ಯೂರಿಂಗ್ ಇಡ್ಬೇಕು, ಪುನಃ ಒಂದು ಪೀಸಿಗೆ 36 ಮೀಟರ್ ಪುನಃ 20 ಡೇಸ್ ಇಡ್ಬೇಕಂತ ಕಷ್ಟ ಆಗ್ತದೆ. ಹಾಗೆ ಒಂದೇ ಗುತ್ತಿಗೆದಾರ ಸಹ ಮಾಡಿಸಿ ಅದಕ್ಕೆ ಒಂದು ಅನುದಾನ ಇಡಿ ಅಂತ ನಾನು ಲೆಟರ್ ಸಹ ಕೊಟ್ಟಿದ್ದೇನೆ. ಅಲ್ಲ ಸರ್, ಈ ವಿಚಾರವಾಗಿ ಗೊಂದಲ ಯಾಕೆ ಆಯ್ತಂತ? ಅದು ಗೊಂದಲ ಅಂದ್ರೆ ನಿಜವಾಗಿ ಅಲ್ಲಿ ಏನಂದ್ರೆ ನಾವೆಲ್ಲ ಕೆಲಸ ಮಾಡುವಾಗ ಅಲ್ಲಿ ಎಲ್ಲ ಸಾರ್ವಜನಿಕ ಮಾತಾಡಿ ಇಲ್ಲಿಂದ ಇಲ್ಲಿ ತನಕ ಬರ್ತದೆ ಹಾಗೆ ಹೀಗೆ ಅಂತ ಹೇಳಿ ನಾವು ಮಾತಾಡುದು ನಿಜವಾಗಿ. ಮತ್ತೆ ಸಾರ್ವಜನಿಕ ಮನವರಿಕೆ ಮಾಡಿ ಮತ್ತೆ ಒಪ್ತಾರೆ, ಎಲ್ಲ ಕಡೆ ಅದು ಇರ್ತದಲ್ವಾ. ಇವರು ಮೊದಲನೇ ದಿವಸ ಗುತ್ತಿಗೆದಾರರು ಬಂದು ಅಲ್ಲಿಂದವೇ ಮೀಟರ್ ಲೆಕ್ಕ ಮಾಡಿ ಮಾರ್ಕ್ ಮಾಡಿ ಇದ್ರು. ಆಗ ಜನಗಳಿಗೆ ಏನಾಯ್ತು, ಇಲ್ಲಿಂದವೇ ಸ್ಟಾರ್ಟ್ ಆಗ್ತದಂತ. ಮರುದಿನ ಹಾಕುವಾಗ ಆ ಪೀಸ್ ಅನ್ನು ಬಿಟ್ಟು ಮಾಡಿದ್ರು. ಅದು ಸ್ವಲ್ಪ ಅಲ್ಲಿ ಘರ್ಷಣೆಗೆ ಇದಾಯ್ತು ಸ್ವಲ್ಪ. ಅಲ್ಲ ಸರ್, ಅಲ್ಲಿಗ ರೋಡ್ ಇದಲ್ಲ, ರೋಡಿನ ಪ್ಲೇಸ್ ಇದಲ್ಲ, ಅದು ಯಾರ ಹೆಸರಲ್ಲಿದೆ ಈಗ? ಯಾವುದು ರೋಡಾ? ರೋಡ್ ಈಗ ಪಬ್ಲಿಕ್ ರೋಡ್. ಆದ್ರೆ ಪಟ್ಟಣ ಪಂಚಾಯತಿಗೆ ಬಿಟ್ಟು ಕೊಟ್ಟಿದ್ರೆ ಗೊತ್ತಿಲ್ಲ ದಾಖಲೆ ಪ್ರಕಾರ. ಆದ್ರೆ ಅಲ್ಲಿಗೆ ಸಾಧಾರಣ ಸುಮಾರು ಒಂದು 50 ಮನೆ ತನಕ ಇರ್ಬೋದು, ಎಂಡ್ ತನಕ ಹೋಗುವಾಗ. ಅಲ್ಲ ಸರ್, ಅಲ್ಲಿ ಅವರು ಮನೆ ಕಟ್ಟುವಾಗ ಬಿಟ್ಟು ಕೊಟ್ಟಿದಾರಾ ಅಂತ? ರಸ್ತೆ ಬಿಟ್ಟು ಕೊಟ್ಟಿದ್ದಾರೆ. ಹೌದೌದು, ರಸ್ತೆ ಇದೆ, ಮಡ್ ರೋಡ್ ಇದೆ, ಅದಕ್ಕೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಹೋಗ್ತದೆ ಹಾಗೆ. ಈಗ ಫೈನಲ್ ಏನಾಯ್ತು ಸರ್? ಈಗ ಫೈನಲಿ ಮೊನ್ನೆ ಒಂದು 4 ದಿವಸ ಆಯ್ತು. ಈಗ ಅದೇ ಬೆಡ್ ಹಾಕಿದ ರೀತಿಯಲ್ಲೇ ಉಂಟು, ಕೆಲಸ ಮುಂದುವರಿಸಲಿಲ್ಲ, ಅದೇ ರೀತಿಯಲ್ಲಿ ಉಂಟು ಯಥಾಸ್ಥಿತಿಯಲ್ಲಿ. ಮತ್ತೆ ಚೀಫ್ ಆಫೀಸರ್ JE ಅವರದ್ದು ನಾವು ಮಾತಾಡುವಾಗ
ಇಲ್ಲ ಅದು ಕ್ಲಿಯರ್ ಮಾಡ್ತೇವೆ, ಅದು ಹಾಗೆ ಬಿಡಬಾರ್ದು. 36 ಮೀಟರ್ ಮಿಡ್ಲಲ್ಲಿ ಬಿಟ್ಟದ್ದು ತಪ್ಪು, ಅದು ಮಾಡಿದ್ದು ಸರಿಯಲ್ಲ, ಅದು ನಿಜವಾಗಿ ನಾವು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾರು ಮುಖ್ಯಾಧಿಕಾರಿ ಅವರು ಹೇಳಿದ್ದಾರೆ, ದಿನೇಶ್ ಜೆ ಅವರು ಸಹ ಹೇಳಿದ್ದಾರೆ ನಿನ್ನೆ ಮಾತಾಡುವಾಗ. ಹಾ ಹಾ. ಇನ್ನು ಯಾವಾಗ ಮಾಡ್ತಾರೆ ಏನಂತ ಗೊತ್ತಿಲ್ಲ ವಿಷಯ. ಹಾಗೆ ಹಾಗಾದ್ರೆ ಟೋಟಲ್ ಈಗ ಇದು ಗ್ರಾಮ ಪಂಚಾಯತಿ ಇದೆ ರೋಡ್, ಪಟ್ಟಣ ಪಂಚಾಯತ್. ಪಟ್ಟಣ ಪಂಚಾಯತಿ. ಓಕೆ. ಹೌದೌದೌದು. ಅದರ ಕೆಳಗೆ ಒಂದು ರೋಡ್ ಆಗಿದೆ, ಒಂದು ಕಳೆದ 7 ವರ್ಷ ಮೊದಲು ಹಿಂದಿನ ಕೌನ್ಸಿಲರ್ ಇರುವಾಗ, ಈಗ ಅಧ್ಯಕ್ಷರಿದ್ದಾರಲ್ಲ ಅವರು ಇರುವಾಗ ಅಲ್ಲಿ ಒಂದು ಆಲ್ರೆಡಿ ಆಗಿದೆ, 5 ಲಕ್ಷ ಅನುದಾನದಲ್ಲಿ ಆಗಿದೆ. ಅಲ್ಲ ಸರ್, ಅದಕ್ಕೆ ಒಂದು ಅಲ್ಲಿ ಸ್ಥಳೀಯರ ಬಗ್ಗೆ ಸ್ಥಳೀಯರು ಅಲ್ಲಿ ಮಾತಾಡಿದ್ರಲ್ಲ, ಅದು ಯಾವ ಕಾರಣಕ್ಕೆ ಅಂತ? ಯಾಕೆ ಜೋರಲ್ಲಿ ಮಾತಾಡಿದ ವಿಷಯ? ಹಾ ಹೌದು. ಜೋರಲ್ಲಿ ಅಂದ್ರೆ ಅದೇ ಈ ಅಲ್ಲಿ ಸ್ವಲ್ಪ ಅಲ್ಲಿ ಹುಡುಗಿಯರು ಮಹಿಳೆಯರು ಇದ್ರಲ್ಲ, ಅವರು ಮನೆ ಅದೇ ಆ ಮನೆಯ ಭಾಗ ಮುಂಭಾಗ ಬಿಟ್ಟಿದ್ರು ಈ ಕಾಂಕ್ರೀಟ್ ಹಾಕುದನ್ನು. ಅದಕ್ಕೆ ಸ್ಥಳೀಯ ಕೆಳಗಿನ ಒಬ್ರು ಅವರು ಸ್ವಲ್ಪ ಇವಳು ಹುಡುಗಿ ಬಂದ ನಂತರ ಬಂದು ಮಾತಾಡುವಾಗ ಸ್ವಲ್ಪ ಜೋರು ಮಾತಾಡಿದ್ದಾರೆ. ಮತ್ತೆ ಅಲ್ಲಿ ಆಲ್ವಿನ್ ಅಂತ ಇವರು ಯಾರು ಕಾಂಗ್ರೆಸ್ ನ ಒಬ್ರು ಕಾರ್ಯಕರ್ತರು ಸಲಿ ನಾನು ಹೋಗುವ ಮೊದ್ಲು ಬಂದಿದ್ರಲ್ಲಿ, ಹಾಗೆ ಅವರಿಗೆ ಅಲ್ಲಿ ಸ್ವಲ್ಪ ಘರ್ಷಣೆ ಆಗ್ತಾ ಇತ್ತು ಅಲ್ಲಿ. ಆ ನಂತರ ನಾನು ಮತ್ತೆ ಅಲ್ಲಿಂದ ಪಬ್ಲಿಕ್ ಇಂದ ಫೋನ್ ಬಂದ ನಂತರ ನಾನು ಹೋದದ್ದು. ಇನ್ನು ಗುತ್ತಿಗೆದಾರರಾದ ಆನಂದ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಸರ್, ನೀವು ಇಲ್ಲಿ ಮಡ್ಯಾರ್ ಹತ್ತಿರ ರಾಮಾಶ್ರಯ ರಸ್ತೆದು ಕಾಮಗಾರಿ ಮಾಡ್ತಾ ಇದ್ರಲ್ಲ, ಹೌದು. ಅದು ಯಾಕೆ ನಿಲ್ಲಿಸಿದ್ರಿ ಅಂತ? ಅದು ನಿಲ್ಲಿಸಿದಲ್ಲ, ಅದಂದ್ರೆ ಅದು ಸ್ವಲ್ಪ ಬಾಕಿ ಇತ್ತಲ್ಲ. ಇದು ಸ್ವಲ್ಪ ಮುಂದೆ ಅದರಲ್ಲಿ ಅಮೌಂಟ್ ಎಲ್ಲ ಇದು ಪಾಸ್ ಆಗ್ಲಿಲ್ಲ, ಅದಕ್ಕೆ ಇನ್ನು ಪಾಸ್ ಮಾಡಿ ಇದು ಮಾಡ್ಬೇಕಲ್ಲ ಅಂತ ಹೇಳಿ ನಿಲ್ಲಿಸಿದ್ದಾರೆ ಈಗ. ಇಂಜಿನಿಯರ್ ಪಂಚಾಯತ್ನ ಇಂಜಿನಿಯರ್. ಅದೆಷ್ಟು ಟೆಂಡರ್ ಸರ್? ಅದು 5 ಲಕ್ಷದ್ದು. ಇನ್ನು ಯಾವಾಗ ಸರ್ ಕಾಮಗಾರಿಗೆ ಸ್ಟಾರ್ಟ್ ಮಾಡುದು? ಸ್ಟಾರ್ಟ್ ಮಾಡಿ ಅದು ಈಗ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಸ್ವಲ್ಪ ಬಿಜಿ ಇದ್ದೇನೆ ಈಗ. ಬರುವ ವಾರ ಆಗುದಿಲ್ಲ, ನೆಕ್ಸ್ಟ್ ವಾರದಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಲ್ಲ ಸರ್, ಈಗ ಮಳೆಗಾಲಕ್ಕಿಂತ ಮೊದ್ಲು ಆಗತ್ತಾ ಅದು? ಅದೇ ಮಳೆಗಾಲದ ಮತ್ತೆ ಆಗ್ಬೇಕಲ್ಲ, ಆಗ್ಬಹುದು.